ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಲ್ಯಾಂಡ್ ಸರ್ವೇಯರ ಕ್ವಾಲಿಫಿಕೇಷನ್ಗಳಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡಿರ್ತಾರೆ. ಸೊ ಇಲ್ಲಿ ಆ ಕ್ವಾಲಿಫಿಕೇಷನ್ಗಳ ಯಾವ್ಯಾವ ಚೇಂಜ್ ಆಗಿದಾವೆ ಅಂತ ಇಲ್ಲಿ ನೋಡೋಣ. ಸೊ ಮೊದಲೇದಾಗಿ ಇಲ್ಲಿ ಪಿ ಯು ಸಿ ಮೇಲೆ ಯಾವುದೇ ರೀತಿಯಲ್ಲಿ ಅಲಾವನ್ನ ಮಾಡಿರೋದಿಲ್ಲ. ಸೊ ಪಿ ಯು ಸಿಯನ್ನು ಕಂಪ್ಲೀಟಾಗಿ ತೆಗೆದುಹಾಕಿರ್ತಾರೆ, ಪಿ ಯು ಸಿ ಸೈನ್ಸ್. ಸೊ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಹಾಗೆ ಇಂಜಿನಿಯರಿಂಗ್ ಹಾಗೆ ಡಿಪ್ಲೊಮಾವನ್ನು ಮಾತ್ರ ಇಲ್ಲಿ ಅಲೌ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿರ್ಬೋದು. So must possess any bachelor's degree in engineering or any bachelor's degree in technology from an university established by the law ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಇಂಜಿನಿಯರಿಂಗ್ನಲ್ಲಿ ಯಾವುದೇ ಒಂದು ಸ್ಟ್ರೀಮ್ನಲ್ಲಿ ನೀವು ಮಾಡಿರ್ಬೋದು, ಅಥವಾ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇನ್ ಟೆಕ್ನಾಲಜಿ BTech ಆಗಿರ್ಬೋದು. ನೆಕ್ಸ್ಟ್ ಸೊ ಇಲ್ಲಿ BSc ಇನ್ ಮ್ಯಾಥಮೆಟಿಕ್ಸ, ಫಿಸಿಕ್ಸಾ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಇಲ್ಲಿ ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಅಗ್ರಿಕಲ್ಚರ್ ಒಳಗೆ ಇಲ್ಲಿ ನೀವು BSc ಮಾಡಿದ್ರೂ ನಡೀತದೆ. ನೆಕ್ಸ್ಟ್ ಇಲ್ಲಿ ಡಿಪ್ಲೊಮೊ ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಸೊ ಡಿಪ್ಲೊಮೊದಲ್ಲಿಯೂ ಎಲ್ಲ ಬ್ರಾಂಚ್ಗಳಿಗೆ ಇಲ್ಲಿ ಅಲವನ್ನ ಮಾಡಿರ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಆದ ನಂತರ ಏನೈತಿ 2 ವರ್ಷ ಇಲ್ಲಿ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಸೊ ಇಲ್ಲಿ ಕಂಪಲ್ಸರಿ ಟ್ರೈನಿಂಗ್ ಇರ್ತದೆ. ಸೊ ಈ ಟ್ರೈನಿಂಗ್ನಲ್ಲಿ ಏನೈತಿದು, ಸೊ ಇದು 6 ತಿಂಗಳ ಕಾಲ 6 ಮಂತ್ ಟ್ರೈನಿಂಗ್ ಇರ್ತದೆ. ಸೊ ಇಲ್ಲಿ ನಿಮ್ಗೆ 6 ತಿಂಗಳಾದ ನಂತರ ಒಂದು ಎಕ್ಸಾಮನ್ನು ನಡೆಸ್ತಾರೋ, ಅದರಲ್ಲಿ 35% ಇಲ್ಲಿ ಥಿಯರಿ ಒಳಗೆ ನೀವು ಥಿಯರಿ ಎಕ್ಸಾಮ್ ಒಳಗೆ 35% ತೆಗೆದುಕೊಳ್ಬೇಕು. ನೆಕ್ಸ್ಟ್ 40% ಏನೈತಿ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ. ಸೊ ಅದರಲ್ಲಿ ನೀವು ಪಾಸ್ ಆಗಬೇಕು. ಸೊ ಒಂದು ವೇಳೆ ಫಸ್ಟ್ ಚಾನ್ಸ್ನಲ್ಲಿ ಪಾಸ್ ಆಗಲಿಕ್ಕೆ ಅಂದರೆ ನಿಮ್ಗೆ 2ನೇ ಚಾನ್ಸನ್ನು ಕೂಡ ಇಲ್ಲಿ ನಿಮ್ಗೆ ಕೊಡ್ತಾರೋ. ಸೊ ಸೆಕೆಂಡ್ ಚಾನ್ಸ್ನಲ್ಲಿ ನೀವು ಕ್ಲಿಯರ್ ಮಾಡಲಿಲ್ಲ ಅಂದ್ರೆ, ಸೊ ಇಫ್ ಕ್ಯಾಂಡಿಡೇಟ್ ಫೇಲ್ಸ್ ಟು ಅಂಡರ್ಗೋ ಟ್ರೈನಿಂಗ್ ಪಾಸ್ ದ ಎಕ್ಸಾಮಿನೇಷನ್, ಸೊ ಅವರನ್ನು ಇಲ್ಲಿ ಏನೈತಿ ತೆಗೆದು ಹಾಕ್ತಾರೆ. ಸೊ ಅವರನ್ನು ತೆಗೆದುಕೊಳ್ಳಲ್ಲ, ನೇಮಕಾತಿಗೆ ಇಲ್ಲಿ ಹುದ್ದೆಗೆ ಭರ್ತಿ ಮಾಡೋದಿಲ್ಲ ಅಂತಲೂ ಇಲ್ಲಿ ಹೇಳಿರ್ತಾರೆ. ಸೊ ಇದಿಷ್ಟು ಏನೈತಿ ಮಾಹಿತಿ ಆಗಿತ್ತು. ಇದು ಲ್ಯಾಂಡ್ ಸರ್ವೇದಷ್ಟು. ಸೊ ಇಲ್ಲಿ ಡ್ರಾಪ್ಟರ್ ಬ್ಯಾಂಡ್ ಅದಾವು. ಸೊ ಇದಕ್ಕೇನೈತಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಬೇಕಾಗ್ತದೆ, 5 ವರ್ಷ ಮಾಡಿರ್ತಂತ. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದದ, ಸೊ ಸರ್ವೇಯರ್ ಸೂಪರ್ವೈಸರ. ಸೊ ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಕಂಪಲ್ಸರಿ ಇರ್ತದೆ. ಸೊ ಇಲ್ಲಿ BSc ಇನ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಇರ್ತದೆ. ಸೊ ಇವರನ್ನು ಕರಿಬೋದು. ಸೊ ಈಗ ಸದ್ಯಕ್ಕೆ ಲ್ಯಾಂಡ್ ಸರ್ವೇಯರ್ ಕರಿತಾರೆ. ಮತ್ತೇನು ಸಿಲೆಬಸ್ ಬಗ್ಗೆ ಹೇಳೋದಾದ್ರೆ, ಸೊ ನೋಟಿಫಿಕೇಶನ್ ಬಂದ ನಂತರ ಸಿಲೆಬಸ್ನಲ್ಲಿ ಏನೇನು ಆ್ಯಡ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಮ್ಯಾಥಮೆಟಿಕ್ಸನ್ನು ಇರ್ತದೆ, ಆಲ್ಮೋಸ್ಟ್ ಮ್ಯಾಥಮೆಟಿಕ್ಸ, ಫಿಸಿಕ್ಸ. ಸೊ ಇದನ್ನ ಬಿಟ್ಟು ಏನು ಚೇಂಜ್ ಮಾಡಲ್ಲ. ಸೊ ಇದ್ರ ಬಗ್ಗೆನ, ಬಟ್ ಚಾಪ್ಟರ್ಸ್ಗಳು ಯಾವ್ಯಾವ ಬರ್ತಾವೆ ಅನ್ನೋದನ್ನು ಈಗಲೇ ಹೇಳೋಕ್ಕಾಗೋದಿಲ್ಲ. ಸೊ ನಿಮಗೆ ನೋಟಿಫಿಕೇಶನ್ ಬಿಟ್ಟ ನಂತರ ಇದೇ ಒಂದು ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಸಿಲೆಬಸ್ ಬಗ್ಗೆ ಕಂಪ್ಲೀಟಾಗಿ, ಹಾಗೆ ಕ್ಲಾಸ್ ಕೂಡ ಮಾಡಲಾಗುತ್ತೆ. ಸೊ ಅದಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಹಾಗೆ ಲ್ಯಾಂಡ್ ಸರ್ವೆ ಓದುವಂಥ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.